ಮಧ್ಯಮಸ್ಥಾಯಿಯಲ್ಲಿ ಮಧ್ಯಮಸ್ಥಾಯಿಯಲ್ಲಿ ನಮಸ್ಕಾರ ನಮಸ್ಕಾರ. ಸೇರಿರುವಂತಹ ಹಿರಿಯರೇ, ಗಣ್ಯಾತಿ ಗಣ್ಯರೇ, ಇಂದು ನಾನು ಮದುವೆಯಾಗಿ ನನ್ನ ಹೆಂಡತಿಯೊಂದಿಗೆ ನನ್ನ ಅಂದ್ರೆ ನಿನ್ನ ನನ್ನ ಹೆಂಡತಿಯನ್ನು ನನ್ನ ಪುರಕ್ಕೆ ಕರೆದುಕೊಂಡು ಹೋಗುತ್ತೀರಿ. ನನ್ನ ಪುರವಾದಕ್ಕೆ ಕರ್ಕೊಂಡು ಹೋಗ್ತಾರೆ. ನೀವೆಲ್ಲರೂ ಆಶೀರ್ವಾದ ಮಾಡಿ ನೀವೆಲ್ಲರೂ ಆಶೀರ್ವದಿಸಿ ಕಳುಹಿಸಿಕೊಡಬೇಕಾಗಿ ಕೊಡಬೇಕಾಗಿ ವಿನಮ್ರ ಪ್ರಾರ್ಥನೆ. ಒಳ್ಳೆಯದಾಗಿದೆ, ಒಳ್ಳೆಯದಾಗಿದೆ. ಮುಂದೆ ಬಾ, ಮುಂದೆ ಬಾ. ಅವ್ರು ಮಾತಾಡಿ, ಗಂಡಿಗೆ ಮಾತ್ರ ಅವಕಾಶ ಅಲ್ಲ, ಹೆಣ್ಣಿಗೆ ಕೂಡ ಹೇಳಿದಾಗ ಹೇಳ್ಬೇಕು. ಅಳಬಾರ್ದು ತಾಯಿ, ಯಾಕಂದ್ರೆ ಹೆಣ್ಣು ತಾಯಿ ಮನೆಯನ್ನು ಬಿಟ್ಟು ಗಂಡನ ಮನೆಯನ್ನು ಸೇರುವಾಗ ಕೆಲವರು ಅಳುತ್ತಾ ಹೋಗ್ತಾರೆ. ಅದು ಪ್ರಪಂಚದಲ್ಲಿ ಕ್ರಮ ಅಲ್ಲ. ಯಾಕೆ ಇನ್ನೊಂದು ಮನೆಯನ್ನು ಸೇರುವಾಗ ನಗನಗುತ್ತಾ ಸೇರಬೇಕು. ಉಭಯ ಕುಲ ದೀಪಕ್ಕೆ ಎನ್ನುವ ಹಾಗೆ ಹೆಸರು ಯಾಕೆ ಹೆಣ್ಣಿಗೆ? ಎರಡು ಕುಲವನ್ನು ಬೆಳಗುವುದಕ್ಕಿದ್ದವಳು. ಹೋದ ಮನೆಯನ್ನು ಬೆಳಗಬೇಕು, ಇದ್ದ ಮನೆಯನ್ನು ಬೆಳಗಬೇಕು. ಹಾಗಾಗಿ ನಗನಗುತ್ತ ಇನ್ನೊಂದು ಮನೆಯನ್ನು ಸೇರಬೇಕು. ಅದು ಬೇಡ, ಮನಸ್ಸು ಗಟ್ಟಿ ಮಾಡಿಕೋ. ನಾನು ಹೇಳಿದ ಹಾಗೆ ಹೇಳು. ನಮಸ್ಕಾರ. ಅದು ಬೇಡ, ಮನಸ್ಸು ಗಟ್ಟಿ ಸೇರಿರುವಂತ ಅಲ್ಲ, ನಾವು ಅದೆಲ್ಲ ಹೇಳಿದ್ದಿಲ್ಲ. ಸೇರಿರುವಂತ ಹಿರಿಯರೇ, ಗೆಳತಿಯರೇ, ಬಂದಿದ್ದಾರೆ. ಅವನು ಮೊದಲೇ ಇಂದು ನಾನು ಮದುವೆಯಾಗಿ ಗಂಡನ ಮನೆಯನ್ನು ಸೇರ್ತಾ ಇದ್ದೀನಿ. ನೀವೆಲ್ಲರೂ ಆಶೀರ್ವಾದ ಮಾಡಿ ಕಳುಹಿಸಿಕೊಡಬೇಕಾಗಿ ವಿನಮ್ರವಾದ ವಿನಂತಿ.